ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ನೀವು ಎಂದಾದರೂ ಅನುಭವಿಸಿದ್ದೀರಾ? ಇಡೀ ಜಗತ್ತೇ ಗಾಢ ನಿದ್ದೆಯಲ್ಲಿರಬೇಕಾದ್ರೆ ಮಧ್ಯರಾತ್ರಿಯ ಸನ್ನಾಟದಲ್ಲಿ ಹಠಾತ್ತಾಗಿ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತೆ. ನೀವು ಗಡಿಯಾರದ ಕಡೆ ನೋಡ್ತೀರಾ, ಸಮಯ ಯಾವಾಗಲೂ ಅದೇ ಸುಮಾರು 2 ಗಂಟೆಯಿಂದ 4 ಗಂಟೆ ನಡುವೆ ಇರುತ್ತೆ. ನಿಮ್ಮ ಸುತ್ತಲೂ ಯಾರೂ ಇರೋದಿಲ್ಲ, ಆದರೆ ಯಾವುದೋ ಒಂದು ಅಜ್ಞಾತ ಶಕ್ತಿ ನಿಮ್ಮನ್ನು ಎಚ್ಚರಗೊಳಿಸದಂತೆ ಭಾಸವಾಗುತ್ತೆ. ಫ್ರೆಂಡ್ಸ್, ಇದನ್ನು ಕೇವಲ ಒಂದು ಸಾಮಾನ್ಯ ದೈಹಿಕ ಪ್ರಕ್ರಿಯೆ ಅಥವಾ ನಿದ್ದಾಹೀನತೆ ಅಂತ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಕೇವಲ ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುವ ಒಂದು ಸೂಕ್ಷ್ಮ ಸಂಕೇತ. ಇಂದು ನಾವು ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಮಧ್ಯರಾತ್ರಿಯ ಈ ಜಾಗೃತಿಯಲ್ಲಿ ಹಿಂದಿರುವ ಆಳವಾದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಕುಂಭರಾಶಿಯ ವಿಶಿಷ್ಟ ವ್ಯಕ್ತಿತ್ವ, ದ ಯುನಿಕ್ ಪರ್ಸನಾಲಿಟಿ ಆಫ್ ಆಕ್ವೇರಿಯಸ್. ಕುಂಭರಾಶಿಯು ವಾಯುತತ್ವದ ರಾಶಿಯಾಗಿದೆ. ಇದರ ಅಧಿಪತಿ ಶನಿದೇವ. ಶನಿಯು ಶಿಸ್ತು, ನ್ಯಾಯ ಮತ್ತು ಗಾಂಭೀರ್ಯದ ಸಂಕೇತ. ಕುಂಭರಾಶಿಯವರು ಹೊರನೋಟಕ್ಕೆ ತುಂಬ ಸಾಮಾನ್ಯರಂತೆ ಕಂಡರೂ ಕೂಡ ಅವರ ಒಳಗೆ ಒಂದು ಅದ್ಭುತವಾದ ಸಂವೇದನಾಶೀಲತೆ, ಸೆನ್ಸಿಟಿವಿಟಿ ಅಡಗಿರುತ್ತೆ. ಇವರು ದಾರ್ಶನಿಕರು, ಚಿಂತಕರು ಮತ್ತು ಸಮಾಜಕ್ಕಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಮನಸ್ಸು ಒಂದು ಆಳವಾದ ಸಾಗರದಂತೆ. ಮೇಲೆ ಶಾಂತವಾಗಿ ಕಂಡರೂ ಕೂಡ ಆಳದಲ್ಲಿ ಅನೇಕ ಆಲೋಚನೆಗಳು, ಕನಸುಗಳು ಮತ್ತು ರಹಸ್ಯಗಳು ಅಡಗಿರುತ್ತೆ. ಈ ರಾಶಿಯವರು ಇತರರಿಗಿಂತ ಭಿನ್ನವಾಗಿ ಬ್ರಹ್ಮಾಂಡದ ಶಕ್ತಿಗಳನ್ನು ಬೇಗನೆ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಿರ್ತಾರೆ. ಆದ್ರಿಂದನೇ ಮಧ್ಯರಾತ್ರಿಯ ಜಾಗೃತಿ ನಿಮ್ಮ ರಾಶಿಗೆ ಅತಿ ಹೆಚ್ಚು ಪ್ರಸ್ತುತವಾಗಿರುತ್ತೆ. ಮಧ್ಯರಾತ್ರಿಯ ಜಾಗೃತಿ ಯಾಕೆ ಮತ್ತು ಹೇಗೆ? ವೈ ದ ಮಿಡ್ ನೈಟ್ ಅವೇಕಿಂಗ್. ಜ್ಯೋತಿಷ್ಯದ ಪ್ರಕಾರ ರಾತ್ರಿಯ ಸಮಯವನ್ನು ಬ್ರಹ್ಮ ಮುಹೂರ್ತಕ್ಕೆ ಹತ್ತಿರವಿರುವ ಸಮಯ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಲೌಕಿಕ ಶಬ್ದಗಳು ಕಡಿಮೆಯಾಗಿರುತ್ತೆ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಅತ್ಯಂತ ಸಕ್ರಿಯವಾಗಿರುತ್ತೆ. ಇನ್ನು ಒಂದನೇದಾಗಿ ಬ್ರಹ್ಮಾಂಡದ ಸಂವಹನ, ಕಾಸ್ಮಿಕ್ ಕಮ್ಯುನಿಕೇಷನ್. ನೀವು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡಾಗ ನಿಮ್ಮ ಚೇತನ ಮನಸ್ಸು, ಕಾನ್ಸಿಯಸ್ ಮೈಂಡ್ ಏನಿದೆ, ಮತ್ತು ಅವಚೇತನ ಮನಸ್ಸು, ಸಬ್ಕಾನ್ಸಿಯಸ್ ಮೈಂಡ್ ನಡುವಿನ ಗೋಡೆ ತೆಳುವಾಗಿರುತ್ತೆ. ಈ ಸಮಯದಲ್ಲಿ ಬ್ರಹ್ಮಾಂಡ ನಿಮಗೆ ಯಾವುದೋ ಒಂದು ಮಹತ್ವದ ಸಂದೇಶವನ್ನು ನೀಡಲು ಪ್ರಯತ್ನ ಮಾಡ್ತಾ ಇರುತ್ತೆ. ಬಹುಶಃ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ಇದು ಎಚ್ಚರಿಕೆಯಾಗಿರ್ಬೋದು. ಎರಡನೇದಾಗಿ ಆತ್ಮ ಮತ್ತು ಪರಮಾತ್ಮನ ಭೇಟಿ. ಕುಂಭರಾಶಿಯವರಿಗೆ ಭಗವಾನ್ ಶಿವನ ವಿಶೇಷ ಕೃಪೆ ಇರುತ್ತೆ. ಮಧ್ಯರಾತ್ರಿಯ ಆ ಕ್ಷಣ ನಿಮ್ಮ ಆತ್ಮವು ಪರಮಾತ್ಮನೊಂದಿಗೆ ಅಥವಾ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವ ಕ್ಷಣವಾಗಿದೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಜವಾಬ್ದಾರಿ ಬರಲಿದೆ ಎನ್ನುವುದನ್ನು ಈ ಜಾಗೃತಿ ಸೂಚಿಸುತ್ತೆ. ಇದು ವರನ ಅಥವಾ ಎಚ್ಚರಿಕೆನ, ಬ್ಲೆಸ್ಸಿಂಗ್ ಆರ್ ವಾರ್ನಿಂಗ್? ಇದು ಅನೇಕರ ಮನಸ್ಸಿನಲ್ಲಿರುವ ಪ್ರಶ್ನೆ. ಉತ್ತರ ಏನಪ್ಪ ಅಂದರೆ, ಇದು ಎರಡು ಕೂಡ ಹೌದು. ಇದು ವರ ಹೇಗೆ? ನಿಮ್ಮ ನಿದ್ದೆ ಭಂಗವಾದಾಗ ನಿಮ್ಮ ಅಂತಃಪ್ರಜ್ಞೆ ಏನಿದೆ ಅದು ಜಾಗೃತವಾಗಿರುತ್ತೆ. ಆ ಸಮಯದಲ್ಲಿ ನಿಮಗೆ ಬರುವ ಆಲೋಚನೆಗಳು ಸಾಮಾನ್ಯವಲ್ಲ. ಅವುಗಳ ಭವಿಷ್ಯದ ದರ್ಶನ ಆಗಿರಬಹುದು, ಅದು ಹೊಸ ಉದ್ಯೋಗ, ಹೊಸ ವ್ಯವಹಾರ ಅಥವಾ ಜೀವನದ ಸಂಕೀರ್ಣ ಸಮಸ್ಯೆಗೆ ಪರಿಹಾರ ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಳಿಬಹುದು. ಇದು ಬ್ರಹ್ಮಾಂಡ ನಿಮಗೆ ನೀಡುವ ಮಾರ್ಗದರ್ಶನ ಎಂಬ ವರ. ಇದು ಎಚ್ಚರಿಕೆ ಹೇಗೆ? ಮಧ್ಯರಾತ್ರಿಯಲ್ಲಿ ಎಚ್ಚರವಾದ ನಿಮಗೆ ಅತಿಯಾದ ಭಯ, ಎದೆ ಬಡಿತ ಹೆಚ್ಚಾಗೋದು ಅಥವಾ ಯಾರೋ ನಿಮ್ಮನ್ನು ಗಮನಿಸ್ತಿದ್ದಾರೆ ಎಂಬ ಭಾವನೆ ಬಂದರೆ ಅದನ್ನು ಎಚ್ಚರಿಕೆ ಅಂತ ಪರಿಗಣಿಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಿರುವ ಯಾವುದೋ ಒಂದು ದೊಡ್ಡ ತಪ್ಪು ನಿರ್ಧಾರದ ಬಗ್ಗೆ ಆತ್ಮದ ಕೂಗಾಗಿರ್ಬೋದು. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಸರಿಯಿಲ್ಲದಿದ್ದಾಗ ಈ ರೀತಿಯ ಎಚ್ಚರಿಕೆಗಳು ಸಿಗುತ್ತೆ. ಇನ್ನು ಪೂರ್ವಜರ ಸಂದೇಶ ಮತ್ತು ಕನಸುಗಳ ರಹಸ್ಯ. ಕುಂಭರಾಶಿಯವರು ತಮ್ಮ ಕನಸುಗಳ ಮೂಲಕ ಭವಿಷ್ಯವನ್ನು ನೋಡುವ ವಿರಳ ಶಕ್ತಿಯನ್ನು ಹೊಂದಿರ್ತಾರೆ. ನೀವು ನಿದ್ದೆಯಲ್ಲಿ ಯಾವುದೋ ಕನಸು ಕಂಡ ತಕ್ಷಣ ಎಚ್ಚರಗೊಂಡ್ರೆ ಆ ಕನಸನ್ನು ನೆನಪಿಸ್ಕೊಂಡ್ಬಿಡಿ. ಅದು ಕೇವಲ ಒಂದು ಚಿತ್ರಣವಲ್ಲ, ಅದು ನಿಮ್ಮ ಪೂರ್ವಜರು ನಿಮಗೆ ನೀಡುತ್ತಿರುವ ಸಲಹೆ ಆಗಿರಬಹುದು. ಬಹುಶಃ ಅವರು ನಿಮ್ಮನ್ನು ಯಾವುದೋ ವಿಪತ್ತಿನಿಂದ ರಕ್ಷಿಸಲು ಬಯಸ್ತಾ ಇರ್ಬೋದು, ಅಥವಾ ಅವರ ಯಾವುದೋ ಒಂದು ಅತೃಪ್ತ ಇಚ್ಛೆಯನ್ನು ಪೂರೈಸಲು ನಿಮ್ಮನ್ನು ಕೇಳ್ತಾ ಇರ್ಬೋದು. ಜೀವನದ 3 ಕ್ಷೇತ್ರಗಳಲ್ಲಿ ಬದಲಾವಣೆ. ಈ ಮಧ್ಯರಾತ್ರಿಯ ಜಾಗೃತಿಯ ನಂತರ ನಿಮ್ಮ ಜೀವನದ ಈ ಕೆಳಗಿನ 3 ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಒಂದನೇದಾಗಿ ಆರ್ಥಿಕ ಲಾಭ. ನೀವು ಸಕಾರಾತ್ಮಕವಾಗಿ ಬ್ರಹ್ಮಾಂಡದ ಸಂಕೇತಗಳನ್ನು ಸ್ವೀಕರಿಸಿದರೆ ಬಹಳ ದಿನಗಳಿಂದ ಅಂಟಿಕೊಂಡಿದ್ದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಅನಿರೀಕ್ಷಿತವಾಗಿ ನಿಮಗೆ ಧನ ಲಾಭ ಆಗುವ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಎರಡನೇದಾಗಿ ಸಂಬಂಧಗಳಲ್ಲಿ ಸ್ಥಿರತೆ, ಸ್ಟೆಬಿಲಿಟಿ ಇನ್ ಅ ರಿಲೇಶನ್ಶಿಪ್. ಕುಂಭರಾಶಿಯವರು ಹೆಚ್ಚಾಗಿ ಒಂಟಿತನವನ್ನು ಇಷ್ಟಪಡ್ತಾರೆ ಅಥವಾ ಬೇಗನೆ ನೋವನ್ನು ಉಣ್ತಾರೆ. ಮಧ್ಯರಾತ್ರಿ ಎಚ್ಚರ ನಿಮ್ಮ ಮನಸ್ಸಿಗೆ ಕಹಿಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ. ನೀವು ಇತರರನ್ನು ಕ್ಷಮಿಸಲು ಆರಂಭಿಸಿದಾಗ ನಿಮ್ಮ ಸಮಸ್ಯೆಗಳು, ಸಂಬಂಧಗಳು ಗಟ್ಟಿಯಾಗುತ್ತೆ.
ಮೂರನೇದು ವೃತ್ತಿ ಜೀವನದಲ್ಲಿ ಉನ್ನತಿ. ಕೆರಿಯರ್ ಗ್ರೋತ್. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ ಎನ್ನುವುದನ್ನು ಈ ಸಂಕೇತಗಳು ಸೂಚಿಸುತ್ತೆ. ಅದು ಪ್ರಮೋಷನ್ ಆಗಿರ್ಬೋದು ಅಥವಾ ಕೆಲಸದ ಸ್ಥಳದ ಬದಲಾವಣೆ ಆಗಿರ್ಬೋದು. ನೀವು ಮಾಡಬೇಕಾದ ಪರಿಹಾರಗಳು ರಿಮಿಡೀಸ್ ಏನು? ಮಧ್ಯರಾತ್ರಿಯಲ್ಲಿ ಎಚ್ಚರವಾದಾಗ ನೀವು ಭಯಪಡುವ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ಶಾಂತವಾಗಿರಿ. ಎಚ್ಚರವಾದಾಗ ತಕ್ಷಣ ಭಯದಿಂದ ಆಚೆ ಈಚೆ ನೋಡೋದಕ್ಕೆ ಹೋಗಬೇಡಿ. ಮಂಚದ ಮೇಲೆ ಸ್ವಲ್ಪ ಸಮಯ ಸುಮ್ಮನೆ ಕುತ್ಕೊಳ್ಳಿ. ಶುದ್ಧ ನೀರು, 1 ಲೋಟ ನೀರು ಕುಡೀರಿ. ಇದು ನಿಮ್ಮ ದೇಹದ ಉಷ್ಣತೆಯನ್ನು ಮತ್ತು ಮನಸ್ಸಿನ ತಳಮಳವನ್ನು ಕಡಿಮೆ ಮಾಡುತ್ತೆ. ಕುಂಭರಾಶಿಯವರಿಗೆ ಶಿವನೇ ಆರಾಧ್ಯ ದೈವ. 11 ಬಾರಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿ. ಮನಸ್ಸಲ್ಲಿ ಯಾರ ಬಗ್ಗೆ ಆದರೂ ದ್ವೇಷ ಇದ್ದರೆ ಆ ಸಮಯದಲ್ಲಿ ಅದನ್ನು ಕ್ಷಮಿಸಿಬಿಡಿ. ಇದು ನಿಮ್ಮ ಆತ್ಮವನ್ನು ಹಗುರಗೊಳ್ಳುತ್ತೆ. ಕುಂಭರಾಶಿಯವರೇ ನೆನ್ಪಿಡಿ, ನೀವು ಬ್ರಹ್ಮಾಂಡದ ವಿಶೇಷ ಕಂದಮ್ಮಗಳು. ನಿಮಗೆ ಸಿಗುವ ಈ ಸಂಕೇತ ನಿಮ್ಮನ್ನು ಸಾಧನೆಯ ಹಾದಿಯಲ್ಲಿ ನಡೆಸಲು ಬಂದಿವೆಯೇ ಹೊರತು ನಿಮ್ಮನ್ನು ಹೆದರಿಸಲು ಅಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.